ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾದ ಸೋಯಾಬೀನ್ ರೆಸಿಪಿ. ತುಂಬ ಹೆಲ್ತಿಗೆ ಒಳ್ಳೆಯದು. ಸೋಯಾ ಕ್ರಂಚ್ ಸಿಗುತ್ತೆ ನೋಡಿ, ಅದನ್ನು ನಾವು ಯೂಸ್ ಮಾಡಿದರೆ ಅದರಲ್ಲಿ ತುಂಬ ಹೈ ಪ್ರೋಟೀನ್ ಎಲ್ಲ ಇದೆ. ಹಾಗಾಗಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸ್ತೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಚಪಾತಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ಸ್ವಲ್ಪ ಒಣಮೆಣಸನ್ನು ಹಾಕಿದ್ದೇನೆ. ಒಂದು 8ರಿಂದ 10 ಒಣಮೆಣಸು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ಹಾಕೋಣ 1/4 ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಇದನ್ನು ಕೂಡ ಇದರೊಂದಿಗೆ ರೋಸ್ಟ್ ಮಾಡಿ ಆಮೇಲೆ ಇದರೊಂದಿಗೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಕೂಡ ಹಾಕ್ಬೋದು, ಅಥವಾ ಫ್ರೆಶ್ ತೆಂಗಿನಕಾಯಿ ಕೂಡ ನೀವು ಒಂದು 1/4 ಕಪ್ಪಷ್ಟು ಹಾಕಿ ಅದರೊಂದಿಗೆ 2 ಏಲಕ್ಕಿ ಹಾಗೂ 1 ಚಕ್ರ ಫಲ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಓಕೆ, ಇನ್ನೊಂದು ಸೈಡಲ್ಲಿ ಒಂದು ಕಡಾಯಿ ತಗೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 2 ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ನೀರುಳ್ಳಿ ಕಲರ್ ಚೇಂಜ್ ಆದರೆ ಸಾಕು. ಕಲರ್ ಚೇಂಜ್ ಆಗಿದ್ದೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೊಮ್ಮೆ ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ನಾನು ಇದನ್ನು ಇದೇ ರೀತಿ ಫ್ರೈ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಈ ನೀರು ಡ್ರೈ ಆಗೋ ತನಕ ಫ್ರೈ ಆಗಲಿ. ಇದರೊಂದಿಗೆ ನೀರು ಡ್ರೈ ಆಗಿದೆ, ಆಯಿಲ್ ಬಿಡುತ್ತೆ. ಆ ಆಯಿಲಲ್ಲೇ ಈ ನೀರುಳ್ಳಿ ಹಾಗೂ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸೋಯಾಬೀನನ್ನು ಆಲ್ರೆಡಿ ನಾನು ನೀರಲ್ಲಿ ಹಾಕಿದ್ದೆ, ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಇವಾಗ ನೀರನ್ನು ಸೋಸಿ ಇದನ್ನು ಇದಕ್ಕೆ ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಈ ಎಣ್ಣೆಯಲ್ಲಿ ಹೀಗೇ ಫ್ರೈ ಮಾಡೋಣ, ಒಂದು 2 ನಿಮಿಷ. ಆಮೇಲೆ ಇವಾಗ ಕುದಿ ಬರ್ತಾ ಉಂಟು, ನೋಡ್ತಾ ಇದ್ರಲ್ವ. ಇದಕ್ಕೆ ಅರ್ಧ ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಇದು ಇವಾಗ ರೆಡಿಯಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿದ್ದೀವಿ ನೋಡಿ, ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀರು ತುಂಬ ಡ್ರೈ ಅಂತ ಎನಿಸಿದರೆ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇಷ್ಟೇ ಮಸಾಲ ಹಾಕಲಿಕ್ಕೆ. ಸ್ವಲ್ಪ ಅರಶಿನ ಪೌಡರ್ ಕೂಡ ಹಾಕೋಣ, ಹಾಗೂ ಉಪ್ಪನ್ನು ಕೂಡ ಬೇಕಿದ್ರೆ ನೋಡಿಕೊಂಡು ಸೇರಿಸಿ. ಇವಾಗ ಚೆನ್ನಾಗಿದು ಬೆಂದಿದೆ, ಸಾಫ್ಟಾಗಿದೆ ಸೋಯಾಬೀನ್, ಹಾಗೂ ಮಸಾಲ ಕೂಡ ಚೆನ್ನಾಗಿ ಡ್ರೈ ಆಗಿದೆ. ಮೇಲ್ಗಡೆಯಿಂದ 2 ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಿನಿ ಸೋಯಾ ತೊಗೊಂಡಿದ್ದೀನಿ, ಸೋಯಾ ಕ್ರಂಚ್. ದೊಡ್ಡದಿದ್ದರೆ ದೊಡ್ಡದು ಕೂಡ ನೀವಿಲ್ಲಿ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಜಸ್ಟ್ ನೀವು ಟ್ರೈ ಮಾಡಿ ಹೇಗೆ ಆಗಿತ್ತಂತ ಹೇಳಿ. ಇವತ್ತಿನ ರೆಸಿಪಿ ಲೈಕ್ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.